ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ನೋಡಿ, SSP ಸ್ಕಾಲರ್ಶಿಪ್ ಕೆಲವೊಂದು ಅಪ್ಡೇಟ್ಸ್ ಆದ್ರೆ ಇದೆ. ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. SSP ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ ಅಂತ ಕೆಲವರು ಕೇಳ್ತಿರ್ತಾರೆ, ಕೆಲವರು ಅಪ್ರೂವ್ ಆಗಿಲ್ಲ ಅಂತ ಕೇಳ್ತಿರ್ತಾರೆ, ಕೆಲವರು SSP ಸ್ಕಾಲರ್ಶಿಪ್ ಬರುತ್ತೋ ಬರಲ್ವೋ ಅನ್ನುವಂಥದ್ದು ಕೇಳ್ತಿರ್ತಾರೆ. ಇವೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ SSP ಸ್ಕಾಲರ್ಶಿಪ್, PM SSP ಸ್ಕಾಲರ್ಶಿಪ್ ಎರಡು ಸ್ಕಾಲರ್ಶಿಪ್ ಬರುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ PM SSP ಸ್ಕಾಲರ್ಶಿಪ್ ಬಂದಿದೆ. ಓಕೆನಾ? ಹಾಗಾದ್ರೆ SSP ಸ್ಕಾಲರ್ಶಿಪ್ ಬರುತ್ತಾ ಇಲ್ಲ, ಸ್ಟೇಟ್ ಸ್ಕಾಲರ್ಶಿಪ್ ಬರುತ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ. ಯಾಕಂದ್ರೆ PM SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸೆಂಟ್ರಲ್ದು, ಮತ್ತೆ SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಟೇಟ್ದು. ಎರಡು ಸ್ಕಾಲರ್ಶಿಪ್ ಬರುತ್ತಾ ಇಲ್ಲ ಅಂತ ನೀವು ಕೇಳೋದಾದ್ರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ, ಫಸ್ಟ್ PM SSP ಸ್ಕಾಲರ್ಶಿಪ್ ಬಂದಿದೆ, ಮತ್ತೆ SSP ಸ್ಕಾಲರ್ಶಿಪ್ ಹಣ ಕೂಡ ಬಂದಿದೆ ಕೆಲವರಿಗೆ ವಿದ್ಯಾರ್ಥಿಗಳಿಗೆ. ಮತ್ತೆ ಈಗ SSP ಗೆ ಹೆಲ್ಪ್ ಲೈನ್ ನಂಬರ್ಸ್ ಕಾಲ್ ಮಾಡಿ ಕೇಳಿದಾಗ, ಆಫೀಸ್ಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಿರುವಂತದ್ದು ಏನಂದ್ರೆ, ಎರಡರಲ್ಲಿ ಒಂದೇ ಸ್ಕಾಲರ್ಶಿಪ್ ಬರುತ್ತೆ ನಿಮ್ಗೆ. PM SSP ಬಂದಿದ್ರೆ SSP ಬರಲ್ಲ, SSP ಬಂದ್ರೆ PM SSP ಬರಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳಿಗಾದ್ರೆ, ಕೆಲವರು ವಿದ್ಯಾರ್ಥಿಗಳಿಗೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಕೆಲವರಿಗೆ ಮಾತ್ರ ಹಣ ಜಮಾ ಆಗಿದೆ ಅಂತ ಎರಡು ಸ್ಕಾಲರ್ಶಿಪ್ ಹಣ ವಿದ್ಯಾರ್ಥಿಗಳ ಕಾಮೆಂಟ್ ಮುಖಾಂತರ ತಿಳಿಸಿದ್ದಾರೆ. ಮತ್ತೆ ಹಣ ಯಾಕೆ ಬರ್ತಿಲ್ಲ, SSP ಸ್ಕಾಲರ್ಶಿಪ್ ಹಣ ಯಾಕೆ ಬರ್ತಿಲ್ಲ ಅಂತ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ಕೇಳ್ತಿರ್ತೀರಾ. ಪಾಪ 2022-23ನೇ ಸಾಲಿನ ವಿದ್ಯಾರ್ಥಿಗಳಂತೂ ಕಾಮೆಂಟ್ ಮಾಡ್ತಾನೆ ಇರ್ತೀರಾ. ಅದರಲ್ಲೂ OBC ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಣನೇ ಬಂದಿಲ್ಲ. ಮತ್ತೆ ಸಾಕಷ್ಟು ಕಾಮೆಂಟ್ಸ್ ಬಂದಿರುವಂತದ್ದು ಬೆಂಗಳೂರು ಸೌತ್ ಅಲ್ಲಿ ಇರುವಂತಹ ಕಾಲೇಜಸ್ ಅಲ್ಲಿ. ಬೆಂಗಳೂರು ಸೌತ್ ಅಲ್ಲಿ ಇರುವಂತಹ ಕಾಲೇಜಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ, 2022-23ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಬಂದಿಲ್ಲ. ಅವ್ರಿಗೆ ಯಾವಾಗೋ ಒಂದು ವರ್ಷ ಹಿಂದ್ಗಡೆನೆ ಯಾವಾಗ ಸ್ಕಾಲರ್ಶಿಪ್ ಹಣ ಬರ್ಬೇಕಿತ್ತು, ಆದ್ರೆ ಸ್ಕಾಲರ್ಶಿಪ್ ಹಣನೇ ಬಂದಿಲ್ಲ. ಪಾಪ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ, ಬೆಂಗಳೂರು ಸೌತ್ ಅಲ್ಲಿ ಇರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ವಿದ್ಯಾರ್ಥಿಗಳಿಗೆ 50% ವಿದ್ಯಾರ್ಥಿಗಳಿಗೆ ಹಣ ಬಂದಿದೆ. ಇನ್ನ 50% ವಿದ್ಯಾರ್ಥಿಗಳಿಗೆ ಹಣ ಆದ್ರೆ ಬಂದಿಲ್ಲ. ಬೇರೆ ಬೆಂಗಳೂರು ನಾರ್ತ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕೆಲವರು ಬಂದಿಲ್ಲ, ಬೇರೆ ಜಿಲ್ಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೂ ಕೆಲವರಿಗೆ ಬಂದಿಲ್ಲ. ಆದ್ರೆ ಮ್ಯಾಕ್ಸಿಮಮ್ ಹೇಳ್ತಿದ್ದೀನಿ, ಬೆಂಗಳೂರು ಸೌತ್ ಅಲ್ಲಿ ಇರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ವಿದ್ಯಾರ್ಥಿಗಳಿಗಾದ್ರೆ ಹಣ ಬಂದಿಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಹಣನೇ ಬಂದಿಲ್ಲ 2022-23ನೇ ಸಾಲಿನ ಸ್ಕಾಲರ್ಶಿಪ್. ಆದ್ರೆ ಈಗ ಸ್ಕಾಲರ್ಶಿಪ್ ಯಾಕೆ ಬರ್ತಿಲ್ಲ? ಎಲ್ಲರೂ ಹೆಲ್ಪ್ ಲೈನ್ ನಂಬರ್ಸ್ ಕಾಲ್ ಮಾಡಿರ್ತೀರಾ, ಕೆಲವರಿಗೆ ರೆಸ್ಪಾನ್ಸ್ ಮಾಡಿರ್ತಾರೆ, ಕೆಲವರಿಗೆ ರೆಸ್ಪಾನ್ಸ್ ಮಾಡಿರಲ್ಲ. ಆದ್ರೆ ಒಬ್ರು ನಮ್ ಸಬ್ಸ್ಕ್ರೈಬರ್ ಹೋಗಿ SSP ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ ಅವ್ರು ಹೇಳ್ತಿರುವಂತದ್ದು ಒಂದೇ ಮಾತು. ಈ ಮೊದಲು ಅದೇ ಹೇಳಿದ್ರು, ಫಂಡ್ಸ್ ರಿಲೀಸ್ ಆಗಿಲ್ಲ. ಫಂಡ್ಸ್ ರಿಲೀಸ್ ಆಗಿದ ತಕ್ಷಣ, ಈಗ ಸ್ಟೇಟ್ ಗವರ್ನಮೆಂಟ್ ಕಡೆಯಿಂದ ಫಂಡ್ಸ್ SSP ಗೆ ರಿಲೀಸ್ ಆಗಿದ ತಕ್ಷಣನೇ ನಾವು ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಇದೇ ಮಾತು ಹೇಳ್ತಿದ್ದಾರೆ, ಫಂಡ್ಸ್ ರಿಲೀಸ್ ಆದ್ರೆ ಹಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ಒಂದು ಸ್ಟೇಟಸ್ ಅಲ್ಲಿ PM SSP ಸ್ಕಾಲರ್ಶಿಪ್ ಸ್ಟೇಟಸ್ ಅಲ್ಲಿ ಆದ್ರೆ ತೋರಿಸ್ತಿಲ್ಲ ಅಂತೆ, ಅಪ್ಡೇಟ್ ಆಗಿಲ್ಲ ಅಂತೆ. ಯಾಕೆ ನಿಮ್ಗೆ ಅಪ್ಡೇಟ್ ಆಗಿಲ್ಲ ಅಂದ್ರೆ, ನಿಮ್ದು ಇನ್ನೂ ಅಪ್ರೂವ್ ಆಗಿರಲ್ಲ ಅಪ್ಲಿಕೇಶನ್ಸ್. SSP ಕಡೆಯಿಂದ ಮಾತ್ರ ಅಪ್ರೂವ್ ಆಗಿರುತ್ತೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗ್ಬೇಕು. ಈಗ OBC ವಿದ್ಯಾರ್ಥಿಗಳಿಗಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗ್ಬೇಕು. ಮತ್ತೆ ಈಗ SC/ST ವಿದ್ಯಾರ್ಥಿಗಳಿಗಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗ್ಬೇಕು. ಮುಸ್ಲಿಮ್ಸ್ ವಿದ್ಯಾರ್ಥಿಗಳಿಗಾದ್ರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗ್ಬೇಕು. ನಿಮ್ದೆಲ್ಲ ಅಪ್ರೂವ್ ಆದ್ಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವೇನಾದ್ರೂ ಎಲಿಜಿಬಲ್ ಇದ್ರೆ ನಿಮ್ಗೆ PM SSP ಸ್ಕಾಲರ್ಶಿಪ್ ಆದ್ರೆ ತೋರಿಸುತ್ತೆ. ಈಗ ನೀವು CET ಥ್ರೂ, ಗವರ್ನಮೆಂಟ್ ಕೋಟಾ ಥ್ರೂ ನೀವು ಯಾರ್ಯಾರು ಹೋಗಿರ್ತೀರೋ ನಿಮ್ಮೆಲ್ಲರಿಗೂ ತೋರಿಸುತ್ತೆ. ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೇಟ್ ಆಗಿ ಅಪ್ಡೇಟ್ ಆದ್ರೂ PM SSP ಸ್ಕಾಲರ್ಶಿಪ್ ತೋರಿಸುತ್ತೆ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಡೌಟ್, PM SSP ಆದ್ರೆ ತೋರಿಸೋ ಡೌಟ್ ಆಗಿದೆ. ಸ್ನೇಹಿತರೆ, ನೀವ್ ಯಾರೇ ಹೋಗಿ ಕೇಳಿದ್ರು ಅವ್ರು ಕೊಡ್ತಿರುವಂತಹ ಉತ್ತರ ಏನಂದ್ರೆ, 2022-23ನೇ ಸಾಲಿನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗಾಗ್ಲಿ, 2023-24ನೇ ಸಾಲಿನ ವಿದ್ಯಾರ್ಥಿಗಳಿಗಾಗ್ಲಿ ಫಂಡ್ಸ್ ಖಾಲಿ ಆಗಿದೆ. ಫಂಡ್ಸ್ ರಿಲೀಸ್ ಆದ ಕೂಡಲೇ ಸ್ಟೇಟ್ ಗವರ್ನಮೆಂಟ್ ಕಡೆಯಿಂದ, ಅಂದ್ರೆ ನಮ್ಮ ಈಗ ಕರ್ನಾಟಕ ಗವರ್ನಮೆಂಟ್ ಯಾರು ಸಿದ್ದರಾಮಯ್ಯ ಸರ್ಕಾರದಿದೆ, ಅವರೊಂದು ಸರ್ಕಾರದ ಕಡೆಯಿಂದ ಈಗ ಫಂಡ್ಸ್ ಅನ್ನ ರಿಲೀಸ್ ಮಾಡಿದ್ರೆ ನಮ್ಮ ಒಂದು SSP ಡಿಪಾರ್ಟ್ಮೆಂಟ್ ಗೆ ಈಗ ಸ್ಕಾಲರ್ಶಿಪ್ ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ, ಆಗ ನಿಮ್ಗೆ ಸ್ಕಾಲರ್ಶಿಪ್ ಆದ್ರೆ ನಿಮ್ಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಈಗ ಸದ್ಯ ಪರಿಸ್ಥಿತಿ ನೋಡೋದಾದ್ರೆ ಏನಾಗ್ತಿದೆ ಅಂದ್ರೆ, ಕಾಂಗ್ರೆಸ್ ಗವರ್ನಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, 5 ಗ್ಯಾರಂಟಿ ಸ್ಕೀಮ್ಸ್ ಕೊಡೋದಕ್ಕೋಸ್ಕರನೇ ತುಂಬಾ ಒಂದು ಯೋಜನೆಗಳ ಹಣವನ್ನೆಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಯೂಸ್ ಮಾಡ್ತಿದ್ದಾರೆ. ಓಕೆನಾ? ಈಗ ತುಂಬಾ ಒಂದು ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಯಾವಿದಾವೆ ಆ ಒಂದು ಹಣವನ್ನೇ ಯೂಸ್ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಒಂದು ಸ್ಕಾಲರ್ಶಿಪ್ ಹಣ ಕೂಡ ಏನಾದ್ರು ಗ್ಯಾರಂಟಿ ಯೋಜನೆಗಳಿಗೆ ಏನಾದ್ರು ಟ್ರಾನ್ಸ್ಫರ್ ಮಾಡ್ಬಿಡ್ತಾರ ಅನ್ನುವಂತಹ ಒಂದು ಭಯ ಕೂಡ ಇದ್ದೇ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತಂತ ನೋಡೋಣ. ಏನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ಸ್ ಬಂದ್ರೆ SSP ಸ್ಕಾಲರ್ಶಿಪ್ ರಿಲೇಟೆಡ್ ತಿಳಿಸ್ಕೊಡ್ತೀನಿ. ಯಾಕೆ ಬರ್ತಿಲ್ಲ ಅಂದ್ರೆ ಮೈನ್ ಕಾರಣ ಏನಾದ್ರೆ ಫಂಡ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಸ್ನೇಹಿತರೆ ಮೈನ್ ಅವ್ರು ಕೊಡ್ತಿರುವಂತಹ ಒಂದು ರೀಸನ್ ಇದೆ. ನಿಮ್ಗಿನ್ನು SSP ಸ್ಕಾಲರ್ಶಿಪ್ ರಿಲೇಟೆಡ್ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.